ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದ ನಂತರ ಬಿ ಕೆ ಹರಿಪ್ರಸಾದ್ ಅವರು ಕೆ ಪಿ ಸಿ ಸಿಯ ಅಧ್ಯಕ್ಷರಾದ ನಂತರ ಬಂದಿರುವಂಥ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿದೆ. ನಡೆದಿರುವಂಥ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ 4 ಸ್ಥಾನವನ್ನು ಗೆಲ್ಲಬಹುದು ಅಂತ ನಿರೀಕ್ಷೆ ಇತ್ತು. ಹಾಗಾಗಿ 4 ಸ್ಥಾನಕ್ಕೆ ಅವರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು. ಕೊನೆಗೆ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯ ಮತ್ತು ಮಧ್ಯಸ್ಥಿಕೆಯಲ್ಲಿ ತಮ್ಮ ಅತ್ಯಾಪ್ತರಲ್ಲಿ ಅತ್ಯಾಪ್ತ ಎನಿಸ್ಕೊಂಡಂಥ ವಿನಯ್ ಕಾರ್ತಿಕ್ ಅವರನ್ನ ಡಿ ಕೆ ಶಿವಕುಮಾರ್ ಕಣಕ್ಕೆ ಎಳ್ಕೊಂಡು ಬಂದರು. ಹೈಕಮಾಂಡ್ ಮನವೊಲಿಸಿದಂಥ ಡಿ ಕೆ ಶಿವಕುಮಾರ್ 5ನೇ ಸ್ಥಾನವನ್ನು ಕೂಡ ನಾವು ಗೆಲ್ಲಬಹುದು ಅನ್ನೋದನ್ನು ಹೈಕಮಾಂಡ್ಗೆ ಮನವೊಲಿಸ್ಕೊಟ್ರು. ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಹೆಂಗೆ ನೋಡ್ತೀವಪ್ಪ ಅಂದರೆ, ಬಿ ಜೆ ಪಿಯಲ್ಲಿ ಚುನಾವಣಾ ಚಾಣಕ್ಯ ಅಂತ ನಾವೇನು ಅಮಿತ್ ಶಾ ಅವ್ರನ್ನ ಕರಿತೀವಲ್ಲ, ನಮ್ಮ ಕರ್ನಾಟಕದ ಮಟ್ಟಿಗೆ ಹಾಗೇನಾದರೂ ನೋಡೋದಾದರೆ ಡಿ ಕೆ ಶಿವಕುಮಾರ್ ಚಾಣಕ್ಷತೆ ಅಥವಾ ಚಾಣಕ್ಯ ಅಂತಲೇ ನಾವು ಅವ್ರನ್ನ ಬಣ್ಣಿಸಬೇಕಾಗತ್ತೆ. ಯಾಕೆಂದರೆ ಹಲವು ಚುನಾವಣೆಗಳಲ್ಲಿ ಆ ರೀತಿಯಾದ ಸ್ಟ್ರಾಟಜಿಯನ್ನು ಮಾಡೋದರಲ್ಲಿ ಅವರು ನಿಪುಣರು ಅಥವಾ ಎತ್ತಿದ ಕೈ ಅನ್ನೋದರಲ್ಲಿ ಅನುಮಾನ ಇಲ್ಲ. ಈ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಪಕ್ಷದ ಓಟನ್ನು ತೆಗೆದುಕೊಳ್ಳೋದಲ್ಲದೆ ವಿಪಕ್ಷಗಳ ಓಟನ್ನು ಕೂಡ ಕಸಿಯೋದರಲ್ಲಿ ಸಫಲ ಆಗಿದ್ದಾರೆ. ನಿರೀಕ್ಷೆ ಇರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗಿನ ವಿಪಕ್ಷ ಓಟ್ಗಳು ಒಡೆದು ಬಿಡ್ತಾವೆ ಅಥವಾ ಕಾಂಗ್ರೆಸ್ಗೆ ಬರ್ತಾವೆ ಅಥವಾ ಈ ಅಭಿಮಾನದ ಮತ ಈ ಕಡೆ ಬಂದುಬಿಡುತ್ತೆ, 2ನೇ ಪ್ರಾಶಸ್ತ್ಯ ಮತಗಳನ್ನು ಹಾಕಿಬಿಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ನಿರೀಕ್ಷೆಗೂ ಮೀರಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ನಿರೀಕ್ಷೆಗೂ ಮೀರಿ ಡಿ ಕೆ ಶಿವಕುಮಾರ್ ಆ ಎರಡೂ ಪಕ್ಷದ ಮತಗಳನ್ನು ಸೆಳೆದಿದ್ದಾರೆ. 11 ಓಟುಗಳನ್ನು ಪಡೆಯುವುದರಲ್ಲಿ 11 ಅಭ್ಯರ್ಥಿಗಳ ಓಟುಗಳನ್ನು 2ನೇ ಪ್ರಾಶಸ್ತ್ಯದ ಮತಗಳನ್ನು ಪಡೆಯುವುದರಲ್ಲಿ ಡಿ ಕೆ ಶಿವಕುಮಾರ್ ಸಫಲ ಆಗಿದ್ದಾರೆ. ಈ ಮೂಲಕ ಬಿ ಜೆ ಪಿಯ ವಿಜಯೇಂದ್ರ ಅವರಿಗೆ, ಅಶೋಕ್ ಅವರಿಗೆ ಹಾಗೆ ತಮ್ಮ ರಾಜಕೀಯ ಬದ್ಧ ವೈರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡೋದರಲ್ಲಿ, ಟಕ್ಕರ್ ಕೊಡೋದರಲ್ಲಿ ಸಫಲ ಆಗಿದ್ದಾರೆ. 2 ಜನದ್ದು ಹೇಗೂ ನಿರೀಕ್ಷೆ ಇತ್ತು ಬಿಡಿ. ಶಿವರಾಮ್ ಹೆಬ್ಬಾರ್ ಹೇಗೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕೋದು ಅನ್ನೋದು ಗೊತ್ತಿತ್ತು. ಯಾಕೆಂದರೆ ಅವರು CLP ಸಭೆ ಕರೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಬಿಡದಿ ರೆಸಾರ್ಟ್ ಒಂದರಲ್ಲಿ ಕರೆಯಲಾಗಿತ್ತು. ಅಲ್ಲಿಗೂ ಕೂಡ ಹೋಗಿ ಅವ್ರು ಗುರ್ಸ್ಕೊಂಡು ಬಿಟ್ಟಿದ್ರು, ಹೇಳು ಬಿಟ್ಟಿದ್ರು, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಪ್ಪ, ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಡಿ ಕೆ ಶಿವಕುಮಾರ್ ಅಂತ. ಎಸ್ ಟಿ ಸೋಮಶೇಖರ್ ಕೂಡ ಅದನ್ನೇ ಹೇಳಿದರು. ಅವರು ಕೂಡ ಬಿಡದಿ ರೆಸಾರ್ಟ್ಗೆ ಹೋಗಿದ್ರು, ಬಂದರು, ಅವ್ರು ಬಸ್ಸಲ್ಲೇ ಬಂದರು, ಓಟ್ ಹಾಕಿದ್ರು, ಹೋದರು, ಅವ್ರದ್ದು ನಿಕ್ಕಿ. ಇನ್ನು ಬಸನಗೌಡ ಯತ್ನಾಳ್ ಪಾಟೀಲ್ ಮಾತ್ರ ಉಚ್ಚಾಟನೆಗೊಂಡರು ಕೂಡ ತಮ್ಮ ಮತವನ್ನು ನಾವು ಬಿ ಜೆ ಪಿಗೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಆದರೂ ಇದೆಲ್ಲ ಆಗಿದ್ದಾಗಿಯೂ 11 ಮತಗಳು ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದಾವೆ. ಈ ಮೂಲಕ 32 ಓಟ್ಗಳನ್ನು ಪಡೆಯೋದರಲ್ಲಿ ವಿನಯ್ ಕಾರ್ತಿಕ್ ಸಫಲ ಆಗಿದ್ದಾರೆ. ಅವರು ಕೂಡ ಸ್ವತಃ ಅವರೇ ಅದು ಹೇಳ್ತಾರೆ, ನನಗೆ ಇಷ್ಟು ನಿರೀಕ್ಷೆ ಇರಲಿಲ್ಲ, ಇಷ್ಟು ಓಟ್ ಬರ್ತವೆ ಅಂತ ಅಂದ್ಕೊಂಡಿರಲಿಲ್ಲ, ಯಾರೋ ಆತ್ಮಸಾಕ್ಷಿ ಮತ ಹಾಕಿಬಿಟ್ಟಿದ್ದಾರೆ ಅಂತ. ಇದ್ರ ಹಿಂದೆ ಡಿ ಕೆ ಅವರ ದೊಡ್ಡ ಚಕ್ರವ್ಯೂಹ ಇದೆ. ಡಿ ಕೆ ಅವರು ಆ ಚಕ್ರವ್ಯೂಹವನ್ನು ಹೆಣೆದಿದ್ರು. ಯಾರ ಓಟುಗಳನ್ನು ನಾವು ಕಸಿಬೇಕು ಅನ್ನೋದರಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇಲ್ಲಿ ಯಾರೂ ಮಧ್ಯವರ್ತಿಗಳನ್ನು ಬಿಟ್ಟಿಲ್ಲ. ಡಿ ಕೆ ಬ್ರದರ್ಸ್ ಇಬ್ಬರೇ ಸ್ವತಃ ಎಲ್ರಿಗೂ ಕಾಲ್ ಮಾಡಿ ವಿನಯ್ ಕಾರ್ತಿಕ್ ಅವರಿಗೆ ಓಟ್ ಹಾಕಿಸೋದ್ರಲ್ಲಿ ಸಫಲ ಆಗಿದ್ದಾರೆ. 11 ಓಟನ್ನು ಕಸಿದಿದ್ದಾರೆ. ಬಿ ಜೆ ಪಿಯ 2 ಅಭ್ಯರ್ಥಿಗಳು ಗೆದ್ದರೂ ಕೂಡ ನಿರೀಕ್ಷಿತ ಮಟ್ಟದ ಮತಗಳು ಅವ್ರಿಗೆ ಬಿದ್ದಿಲ್ಲ. ಕಾಂಗ್ರೆಸ್ನ 4 ಗೆಲುವು ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ 5 ಗೆಲುವು ಆಗಿದೆ. ಸೊ ಇನ್ನು ಜೆ ಡಿ ಎಸ್ನ ಅಭ್ಯರ್ಥಿ ಕೇವಲ 14 ಮತಗಳನ್ನು ಪಡೆಯೋದ್ರ ಮೂಲಕ ಸೋತು ಹೋಗ್ಬಿಟ್ಟಿದ್ದಾರೆ. ಸೊ ಈ ಮೂಲಕ ಬಂದಂಥ ಮೊದಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಕ್ಕೆ ದೊಡ್ಡ ಟಕ್ಕರನ್ನು ನೀಡಿದ್ದಾರೆ. ದೊಡ್ಡ ಒಂದು ಆಘಾತವನ್ನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮೊದಲ ಎಲೆಕ್ಷನ್ನಲ್ಲಿ. ಇನ್ನೂ ಕೂಡ ಮುಂದೆ ಹಲವು ಎಲೆಕ್ಷನ್ ಬರೋವಿದ್ದಾವೆ ನಮ್ಮ ಮುಂದೆ. ಡಿ ಕೆ ಶಿವಕುಮಾರ್ ಇದರ ನಡುವೆ ಬಿಡದಿ ಟೌನ್ಶಿಪ್ ಅದು ಇದು ಒಂದಿಷ್ಟು ಮೈತ್ರಿ ಪಕ್ಷದಲ್ಲಿ ಗೊಂದಲವೇ ನಡೀತಾ ಇದೆ. ಆದರೂ ಕೂಡ ಮತವನ್ನು ಯಾರು ಪಡಿತಾನಲ್ಲ ಅವನೇ ರಾಜ ಅನ್ನೋದು ನಮ್ಮ ಲಿಖಿತ ನಿಯಮ. ಏನು ಎಲೆಕ್ಷನಲ್ಲಿ ಯಾರು ಗೆಲ್ತಾರೋ ಅಥವಾ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೋ ಅವರೇ ಅಲ್ವಾ ಯಾವಾಗಲೂ ಜಾಸ್ತಿ ಟಾಪರ್ ಅಂತ ಅನಿಸ್ಕೊಳ್ಳೋದು. ಇಲ್ಲೂ ಕೂಡ ಹಾಗೆ ಆಗಿದೆ. ಬಿ ಕೆ ಡಿ ಕೆ ಇಬ್ಬರ ಸಾರಥ್ಯದಲ್ಲಿ ಬಿ ಕೆನೂ ಗೆದ್ದಿದ್ದಾರೆ, ಇತ್ತ ಡಿ ಕೆನೂ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.